ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಆಗಮಿಸಿರುವಂತಹ ಕ್ಷೇತ್ರದ ಜನತೆಗೆ, ಸಜ್ಜನ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಆರ್ ಅಶೋಕ್ರವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮತ್ತು ಕರ್ನಾಟಕ ರಾಜ್ಯ ಎಲ್ಲರೂ ಕೂಡ ಒಮ್ಮೆ ಜೋರ ಚಪ್ಪಾಳೆ ಮುಖೇನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ನಮ್ಮೊಂದಿಗಿದ್ದಾರೆ. ಸತತ 4 ದಿನಗಳು ನಿರಂತರವಾಗಿ ನೆರವೇರ್ತಕ್ಕಂಥ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ತಮ್ಮ ತಂದೆಯವರ ಪೂಜ್ಯ ತಂದೆಯವರ ಸವಿನೆನಪಿಗಾಗಿ ಸತತ ಸುದೀರ್ಘ 20 ವರ್ಷದ ಒಂದು ವಾರ್ಷಿಕೋತ್ಸವ ಅಂತ ಹೇಳ್ಬೋದು. 20ನೇ ವರ್ಷದ ಹೊನ್ನಲು ಬೆಳಕಿನ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ಈ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸ್ತಾ ಜನ ಮೆಚ್ಚಿದ ನಾಯಕರಾಗಿ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಮಾಜಿ ಗೃಹ ಸಚಿವರಾಗಿ, ಮಾಜಿ ಆರೋಗ್ಯ ಮಂತ್ರಿಗಳಾಗಿ, ಮಾಜಿ ಸಾರಿಗೆ ಸಚಿವರಾಗಿ ಅತ್ಯುತ್ತಮವಾದಂತಹ ಸೇವೆಯನ್ನ ಈ ರಾಜ್ಯದ ಜನತೆಗೆ ನೀಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಆರ್ ಅಶೋಕಣ್ಣನವರು ತಮ್ಮ ಪೂಜ್ಯ ತಂದೆಯ ಸ್ಮರಣಾರ್ಥವಾಗಿ ಸ್ವಯಂ ಕಬಡ್ಡಿ ಕ್ರೀಡಾಪಟು ಆಗಿರೋ ದೆಸೆಯಿಂದ ಕಬಡ್ಡಿ ಕ್ರೀಡೆಗೆ 20 ವರ್ಷಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ರೂಢಿಸ್ಕೊಳ್ತಾ ಬರ್ತಾ ಇದ್ದಾರೆ. ನಿಜವಾಗೂ ಇಂಥ ಒಂದು ಮಹತ್ ಕಾರ್ಯ, ಈ ಮಹತ್ ಸೇವೆಯನ್ನ ನೀವು ನೀಡ್ತಾ ಇದ್ದೀರಾ. ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಹೃದಯಪೂರ್ವಕವಾಗಿ ನಿಮ್ಮನ್ನ ಸತ್ಕರಿಸಿ ಸನ್ಮಾನಿಸ್ತಾ ಇದ್ದೀವಿ. ಶ್ರೀತರು HMT ಕಾಲಂಬೈಸ್ ಹಾಗೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ನ ದಯವಿಟ್ಟು ಅಂಕಣದ ಬಳಿ ಒಮ್ಮೆ ಆಗಮಿಸಬೇಕಂತ ಕೇಳ್ತಾ ಇದ್ದೇವೆ. HMT ಕಾಲಂಬೈಸ್ ಹಾಗೆ ಕೇಶವ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ. ಒಂದು ನಿಮಿಷ ನೋಡಿ, ಇಲ್ಲಿ ಸ್ಕೋರ್ ಬೋರ್ಡ್ ಮುಂದೆ ಕುತ್ಕೊಂಡಿರೋಂಥವ್ರು ಸರ್, ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕುತ್ಕೊಂಡಿರೋರು ಒಂದು ಫ್ಯಾಮಿಲಿ ಕುತ್ಕೊಂಡಿದ್ದೀರಾ ನೋಡಿ ಸರ್, ಗ್ರೀನ್ ಟಿ ಶರ್ಟ್ ಹಾಕಿದ್ದೀರಾ ಸರ್. ಸ್ಕೋರ್ ಬೋರ್ಡ್ ಮುಂದೆ ಕುಳಿತಿರೋರು ದಯಮಾಡಿ ಒಂದು ಸ್ಟೆಪ್ ಕೆಳಗಡೆ ಕುತ್ಕೋಬೇಕು ಅಥವಾ ಪಕ್ಕಕ್ಕೆ ಸರಿಬೇಕು. ತಾವು ಟೈಮ್ ಕಾಣಬೇಕಾಗುತ್ತೆ ಪ್ಲೇಯರ್ಸ್ಗೆ ಸರ್. ನೀವು ಕೂಡ ವೈಟ್ ಟಿ ಶರ್ಟ್ ಹಾಗೆ ರೆಡ್ ಟಿ ಶರ್ಟ್ ಹಾಕಿರೋರು ಸ್ವಲ್ಪ ಪಕ್ಕಕ್ಕೆ ಬರಬೇಕು ಸರ್. ನೀವು ಇಲ್ಲ ಅಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ನೀವು ಕೆಳಗಡೆ ಇಳಿಲೇಬೇಕು ಸರ್. ಪ್ಲೇಯರ್ಸಿಗೆ ತೊಂದರೆ ಆಗುತ್ತೆ, ಮ್ಯಾಚಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಸಹಕರಿಸಿ. ಮೇಡಮ್ ನೀವು ಕೂಡ ಆ ಬೋರ್ಡ್ ಮುಂಭಾಗದಲ್ಲಿ ಬೇಡ, ಸ್ವಲ್ಪ ಪಕ್ಕಕ್ಕೆ ಕೂತ್ಕೊಳ್ಳಿ ದಯವಿಟ್ಟು ಸರ್. ಆ ಬೋರ್ಡ್ ಟಚ್ ಮಾಡಬೇಡಿ, ಕರೆಂಟ್ ಇರುತ್ತೆ, ರಿಸ್ಕ್ ಇರುತ್ತೆ, ಮತ್ತು ಅದು ಆಫ್ ಆದರೆ ಮ್ಯಾಚ್ ನಡೆಯೋಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಸಹಕರಿಸಿ ಮೇಡಮ್. ಅಲ್ಲಿ ಕುತ್ಕೊಳ್ಬೇಡಿ ದಯವಿಟ್ಟು, ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲೇನು ಟೈಮ್ ಓಡ್ತಾ ಇದೆ ಅದು ಪ್ಲೇಯರ್ಸಿಗೆ ಕಾಣಬೇಕಾಗುತ್ತೆ ಮ್ಯಾಚ್ ನಡಿಬೇಕಾದ್ರೆ. ಥ್ಯಾಂಕ್ ಯು. ಒಂದು ಅತ್ಯಂತ ರೋಚಕ ಪಂದ್ಯದ ನಿರೀಕ್ಷೆಯಲ್ಲಿ ಅಂಕಣ 1ರಲ್ಲಿ ನಾವು ನೋಡ್ತಾ ಇರೋದು, ದಾಳಿ ವಿಭಾಗದಲ್ಲಿ ಕೂಡ ನಾವು ನೋಡ್ತಾ ಇರೋದು ಸುಶೀಲ್ ಪ್ರೋ ಕಬಡ್ಡಿ ಆಟಗಾರ ಅವರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಮೊದಲ ಅಟೆಂಪ್ಟ್ ನಲ್ಲೇ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಬಸವನಗುಡಿ ತಂಡ. 2 ಬಲಿಷ್ಠ ತಂಡಗಳ ಮುಖಾಮುಖಿಯಲ್ಲಿ ಆರಂಭಿಕ ಆಘಾತವನ್ನು ನೀಡ್ತಾ ಇದ್ದಾರೆ ಬಸವನಗುಡಿ ತಂಡ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ. ಒಂದು ಅತ್ಯಂತ ರೋಚಕ ಪಂದ್ಯದ ನಿರೀಕ್ಷೆ ಇದೆ. ದಾಳಿಕಾರನ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದಾರೆ ಕೂಡ. ಮಹೇಶ್ ದಾಳಿ ವಿಭಾಗದಲ್ಲಿ ಇದೇ ತಂಡದಲ್ಲಿ ಆಡ್ತಾ ಇದ್ದಂಥ ಆಟಗಾರ, ಅವರನ್ನು ಕೂಡ ಟ್ಯಾಕಲ್ ಮಾಡೋದಕ್ಕೆ ಯಶಸ್ವಿ ಆಗ್ತಾರೆ. 2 ತಂಡದಲ್ಲಿ ಡಿಫೆನ್ಸ್ ಬಲಿಷ್ಠವಾಗಿರೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲೇನೆ ಒಂದು ಉತ್ತಮ ಪ್ರದರ್ಶನ ಕಾಣ್ತಾ ಇರೋದು 2 ತಂಡದ ಡಿಫೆನ್ಸ್ನ ಜೊತೆಯಲ್ಲಿ. ಮತ್ತೋರ್ವ ಪ್ರಮುಖ ದಾಳಿಕಾರ ರತನ್ ಪರವಾಗಿ 7ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಮಾನ್ಸೂನ್ ವಿರುದ್ಧ RWF, ಕಸ್ಟಮ್ಸ್ ವಿರುದ್ಧ ಭರತ್ ಸ್ಪೋರ್ಟ್ಸ್. 4 ತಂಡಗಳಿಗಿದು ಪ್ರಥಮ ಕರೆ. RWF ವಿರುದ್ಧ ಮಾನ್ಸೂನ್, ಕಸ್ಟಮ್ಸ್ ವಿರುದ್ಧ ಭರತ್ ಸ್ಪೋರ್ಟ್ಸ್. 4 ತಂಡಗಳಿಗಿದು ಪ್ರಥಮ ಕರೆ. ಅತ್ಯುತ್ತಮವಾದ ಮತ್ತೊಂದು ಟ್ಯಾಕಲ್ ವಿನೋದ್ ಕಡೆಯಿಂದ ಬರ್ತಾ ಇದೆ. ಜರ್ಸಿ ನಂಬರ್ 1ರಲ್ಲಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪ್ರೋ ಕಬಡ್ಡಿಯಲ್ಲಿ ಭಾಗವಹಿಸಿದ್ರು. ದುರದೃಷ್ಟ ಆಡೋದಕ್ಕೆ ಮ್ಯಾಟ್ ಮೇಲೆ ಅವಕಾಶ ಸಿಕ್ಕಿರಲಿಲ್ಲ ಅಷ್ಟೇ. ವಿನೋದ್ ಕಡೆಯಿಂದ ಒಂದು ಅದ್ಭುತವಾದ ಟ್ಯಾಕಲ್ ಬಂದಿದೆ. ರೈಟ್ ಕವರ್ ಜಾಗದಲ್ಲಿ ಜರ್ಸಿ ನಂಬರ್ 1ರಲ್ಲಿ ಕಾಣಿಸಿಕ್ತಾರೆ. 2 ಪ್ರೋ ಕಬಡ್ಡಿಯ ಆಟಗಾರರನ್ನ ಒಳಗೊಂಡಂಥ ಒಂದು ತಂಡ ನಾವು ನೋಡ್ತಾ ಇರೋದಿಲ್ಲಿ. ಈ ಕಡೆ ಬಸವನಗುಡಿ ನಾವೇನು ಕಡಿಮೆ ಇಲ್ಲ, ಅವರು ಪ್ರೋ ಕಬಡ್ಡಿ ಆಡಿದ್ರು ಕೂಡ ನಮ್ಮ ಜೊತೆಲಿ ಆಡಿನೇ ಅಲ್ಲಿವರೆಗೂ ಹೋಗಿರೋದು ಅಂತಾರೆ. ಅಟ್ಯಾಕ್ ಮಾಡ್ತಾರೆ, ರೀಚಿಂಗ್ ಚೆನ್ನಾಗಿದ್ಯಾ, ಎಸ್ ಅಂತಾರೆ ಅಂಪೈರ್. 2 ಅಂಕಗಳ ಸಂಪಾದನೆ, ಏರಲ್ಲಿರುವಾಗಲೇ ರೀಚ್ ಆಗಿದ್ದಾರೆ ರೇಡರ್ ಅಂತಾರೆ. ಒಂದು ಅದ್ಭುತವಾದಂಥ ರೀಚಿಂಗ್ ಸಿಗ್ತಾ ಇದೆ ನಮ್ಗಿಲ್ಲಿ. ಆರಂಭಿಕ ಆಘಾತ ಇದೀಗ ನೀಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲಾ ತಂಡ ಬಸವನಗುಡಿ ತಂಡಕ್ಕೆ. ಆಲ್ಔಟ್ ಅನ್ನು ಪಡೆಯುವತ್ತ ದಾಪುಗಾಲನ್ನು ಇಟ್ಟಿದ್ದಾರೆ ಕೇವಲ 2 ಆಟಗಾರರು ಅಂಕಣದಲ್ಲಿ. 2 ಆಟಗಾರರ ನಡುವೆ ಜರ್ಸಿ ನಂಬರ್ 11 ಆಟಗಾರ ಬಸವನಗುಡಿ ತಂಡದ ಪರವಾಗಿ. ರೈಟ್ ಕವರ್ ಅತ್ಯಂತ ಬಲಿಷ್ಠವಾಗಿ ಕಂಡಿರೋದು ಈಗಾಗಲೇ 2 ಟ್ಯಾಕಲ್ಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ. ಹಾಗಾಗಿ ಅವರ ಮುಂದೆ ಮತ್ತೊಂದು ಅದ್ಭುತವಾದಂತಹ ಹೊಂದಾಣಿಕೆ ಟ್ಯಾಕಲ್. ರೈಟ್ ಕವರ್ ಜಾಗದಿಂದ ಮತ್ತೆ ವಿನೋದ್
ಹಾಗೂ ರತನ್ ಅವರ ಹೊಂದಾಣಿಕೆಯ ಟ್ಯಾಕಲ್ ಆಲ್ಔಟ್ ಅನ್ನು ಪಡೆಯುವ ಆತ ಸುಶೀಲ್ ಕಾಂಬ್ರೇಕರ್. ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಕನ್ನಡಿಗ ಈ ನಮ್ಮ ವಾಜಪೇಯಿ ಕ್ರೀಡಾಂಗಣದಲ್ಲಿ ಕೂಡ ಅವರ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಹಲೋ, ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಹನುಮಂತೇಗೌಡರವರು ಹಾಗೆ ನಮ್ಮ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ ಆಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು ಆಗಮಿಸಿದ್ರು. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸೋಣ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಿರಿಯರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ ಹನುಮಂತೇಗೌಡರವರು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕಂಡಂತ ಶ್ರೇಷ್ಠ ಕಬಡ್ಡಿ ಆಟಗಾರರಾಗಿ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಗುರುತಿಸಿಕೊಂಡಿರುವಂತಹ ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರಿಗೆ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟಕ್ಕೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಸನ್ಮಾನ್ಯ ಶ್ರೀಯುತ ತಾತೇಗೌಡರವರು ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಸಹ ಹೌದು. ಅವರನ್ನು ಸಹ ಅತ್ಯಂತ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಭರ್ಜರಿ ಮುನ್ನಡೆಯನ್ನು ಪಡೆದುಕೊಳ್ತಾ ಇದ್ದ ಬಲಿಷ್ಠ ಬಸವನಗುಡಿ ವಿರುದ್ಧ ಭರ್ಜರಿ ಆರಂಭಿಕ ಆಘಾತಕಾರಿ ಆಕ್ರಮಣಕಾರಿ ಪ್ರದರ್ಶನ ನೀಡುತ್ತಾ ಉತ್ತರ ಕನ್ನಡ ಕರಾವಳಿ ತೀರದ ಬಲಿಷ್ಠ ಭದ್ರಕೋಟೆ ನಿಜವಾಗಲೂ ಭೇದಿಸಲು ಅಸಾಧ್ಯವಾಗ್ತಾ ಇದೆ. ಅವರೊಟ್ಟಿಗೆ ಆಡಿ ಅವರೊಳಗೆ ಬೆಳೆದಂತ ಮಹೇಶ ಆತನ ಸವಾಲಿನ ದಾಳಿನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಕಾದ್ ನೋಡಬೇಕಾಗಿದೆ. 11-2ರಲ್ಲಿ ಸಲಿಸಾಟಿ ಇಲ್ಲದ ಆಟದ ಪ್ರದರ್ಶನ ಉತ್ತರ ಕನ್ನಡ ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸಿದಂತ ಸುಶೀಲ್ 11-3ರಲ್ಲಿ 8 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಪಡೆದ ಉತ್ತರ ಕನ್ನಡದ ಆಟಗಾರರು ಎದುರಾಳಿಗೆ ದಿಟ್ಟ ಪ್ರತ್ಯುತ್ತರವನ್ನು ನೀಡ್ತಾ ಇದ್ದಾರೆ. 12-3 ಮತ್ತೊಮ್ಮೆ ಮಹೇಶ್ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮೂಲದ ಆಟಗಾರ ಇದೇ ತಂಡದ ಜೊತೆಯಲ್ಲಿ ಆಡ್ತಾ ಇದ್ದಂಥ ಆಟಗಾರ ಇದೀಗ ಬೆಂಗಳೂರಿನಲ್ಲಿ ಅತಿಥಿ ಆಟಗಾರನಾಗಿ ಬಸವನಗುಡಿ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಆ ತಂಡದ ವೀಕ್ನೆಸ್ ಗೊತ್ತಿರೋದ್ರಿಂದಲೇ ಕಳೆದ ದಾಳಿಯಲ್ಲೂ ಅಂಕವನ್ನು ಗಳಿಸಿದ್ರು. ಈ ಬಾರಿ ಕೂಡ ರೈಟ್ ಕಾರ್ನರ್ ಮೇಲೆ ಪ್ರೆಷರ್ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮಹೇಶ್. ಒಂದು ಅಂಕವನ್ನು ಪಡೆಯೋದ್ರ ಮುಖಾಂತರ ಆತ್ಮವಿಶ್ವಾಸದೊಂದಿಗೆ ತಮ್ಮ ಅಂಕಣಕ್ಕೆ ಸೇರ್ಕೊಂಡಿದ್ದಾರೆ. ಇದೀಗ ತನ್ನ ವೇದಿಕೆಗೆ ಆಗಮಿಸಿ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರು ಹಾಲಿ ಗೌರವಾಧ್ಯಕ್ಷರು ಸನ್ಮಾನ್ಯ ಹನುಮಂತೇಗೌಡರು, ನಮ್ಮೆಲ್ಲರ ಹಿರಿಯರು, ಕ್ರೀಡಾ ಪೋಷಕರು, ಪ್ರೋತ್ಸಾಹಕರು ಹನುಮಂತೇಗೌಡರು ಮತ್ತೊಮ್ಮೆ ಮಹೇಶ್ ಕಳೆದ ಪಂದ್ಯದ ಗೆಲುವಿನ ರೂವಾರಿ ಅಂದ್ರೂ ಕೂಡ ತಪ್ಪಾಗಲಾರದು. ಬಸವನಗುಡಿ ತಂಡ ಕಳೆದ ಪಂದ್ಯದಲ್ಲಿ ಗೆಲುವನ್ನು ಪಡೆಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ಆಟಗಾರ ಇದೀಗ ಮತ್ತೊಮ್ಮೆ ತಮ್ಮ ತಂಡಕ್ಕೆ ಆಸರೆ ಆಗಲಿದ್ದಾರೆ ಇಡೀ ಪಂದ್ಯದಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ತಮ್ಮ ಮಾಜಿ ತಂಡದ ವಿರುದ್ಧ ಪಂದ್ಯವನ್ನು ಆಡುವಾಗ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಯಶಸ್ಸನ್ನು ಕಂಡಿರುವ ಆಟಗಾರ ಈ ಬಾರಿ ಎಂಟಿ ರೈಡ್ನೊಂದಿಗೆ ವಾಪಸ್ಸಾದರೆ ಆಯ್ತಾ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ದಾಳಿಕಾರನಾಗಿ ರತನ್ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ, ಬೋನಸ್ ಅಂಕಕ್ಕಾಗಿ ತನ್ನ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಟಚ್ನ ಪ್ರಯತ್ನ ಕೂಡ ಕಬಡ್ಡಿಯ ಹಲವಾರು ಸ್ಕಿಲ್ಗಳನ್ನು ಒಳಗೊಂಡಿರುವ ಆಟಗಾರ ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಮತ್ತೊಂದು ಎಂಟಿ ರೈಡನ್ನು ನೋಡ್ತಾ ಇದ್ದೇವೆ. ಹೆಚ್ಚು ಎಂಟಿ ರೈಡ್ ನೋಡುವ ಅವಕಾಶ ಕಬಡ್ಡಿಯಲ್ಲಿ ಈಗ ಇಲ್ಲ. 2 ಬಾರಿ ಯಾವುದೇ ಅಂಕವಿಲ್ಲದೆ ವಾಪಸ್ ಬಂದರೆ 3ನೇ ರೈಡನ್ನು ಡೂ ಆರ್ ಡೈ ಅಂತ ಕರೀಲಾಗುತ್ತೆ. ರೈಡರ್ ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ. ಇದೀಗ ದಾಳಿ ವಿಭಾಗದಲ್ಲಿ ಶಶಾಂಕ್ ನೀಳಕಾಯ್ದ ಆಟಗಾರ ತಮ್ಮ ಹೈಟ್ನ ಅಡ್ವಾಂಟೇಜನ್ನು ಪಡೆಯಲಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಲಿಷ್ಠ ಡಿಫೆನ್ಸ್, 5 ಜನ ಆಟಗಾರರಿದ್ದಾರೆ. ಬೋನಸ್ ಲೈನ್ ಆಫ್ ಆಗಿದೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗಿದೆ ಪಾಯಿಂಟ್ ಬೇಕಾದರೆ. ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಅವ ಅಂತಾರಾಷ್ಟ್ರೀಯ ಕಬಡ್ಡಿಯ ಕ್ರೀಡಾ ತಾರೆ ಮೇಜರ್ ಧ್ಯಾನ್ ಚಂದ್ರ ಪ್ರಶಸ್ತಿಯನ್ನು ಪಡೆದಂತ ಮೊಟ್ಟ ಮೊದಲ ಕನ್ನಡಿಗ, ಭಾರತ ದೇಶವನ್ನ ಪ್ರತಿನಿಧಿಸಿ ಚಿನ್ನದ ಪದಕವನ್ನು ತಂದುಕೊಂಡಂತ ಒಬ್ಬ ಚಿನ್ನದಂತ ಕಬಡ್ಡಿ ಕ್ರೀಡಾಪಟು, ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿಯ ಕ್ರೀಡಾ ದಿಗ್ಗಜ BC ಸುರೇಶ್ ಅವರು ವೇದಿಕೆ ಮೇಲಿದ್ದಾರೆ. ಎಲ್ಲರೂ ಒಮ್ಮೆ ನಮ್ಮ ದೇಶಕ್ಕೆ ಚಿನ್ನದ ಪದಕ ತಂದುಕೊಂಡಿದ್ದಾರೆ. ಮೇಜರ್ ಧ್ಯಾನ್ ಚಂದ್ರ ಪ್ರಶಸ್ತಿಯನ್ನು ಪಡೆದಂತ ಮೊದಲ ಕನ್ನಡಿಗ BC ಸುರೇಶ್ ಅವರಿಗೆ ಜೋರ ಚಪ್ಪಲ ಮುಖೇನ ಅವ್ರನ್ನ ಅಭಿನಂದಿಸೋಣ. ಅವರ ಸಾಧನೆ ನಿಜವಾಗ್ಲೂ ಅವಿಸ್ಮರಣೀಯವಾದ್ದು. ಕರ್ನಾಟಕಕ್ಕೆ, ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ತಂದುಕೊಡಲು ಪ್ರಮುಖ ಪಾತ್ರ ವಹಿಸಿ
ಕರುನಾಡಿಗೆ ಖ್ಯಾತಿ ತಂದುಕೊಂಡು ಒಬ್ಬ ಖ್ಯಾತ ನಮ್ಮ ಕಬಡ್ಡಿ ಕ್ರೀಡಾಪಟು ವೇದಿಕೆ ಮೇಲೆ ವಿರಾಜಮಾನರಾಗಿದ್ದಾರೆ. ಸನ್ಮಾನ್ಯ ಶ್ರೀ BC ಸುರೇಶ್ ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಗೌರವಪೂರ್ವಕ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 6-5 ಅಂಕಣ 2ರ ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. HMT ಕಾಲಮೈಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಆಟಗಾರರು ದಯವಿಟ್ಟು ಅಂಕಣದ ಬಳಿ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಮೂರನೇ ಕರೆ RWF ವಿರುದ್ಧ ಹಾಗೆ ಲಕ್ಷ್ಮೀ ಗ್ಯಾಲರಿ ಎಲ್ಲ ಆಟಗಾರರು ಒಮ್ಮೆ ಅಂಕಣದ ಬಳಿ ಆಗಮಿಸಿ. RWF ವಿರುದ್ಧ ಮಾನ್ಸೂನ್, ಕಸ್ಟಮ್ಸ್ ವಿರುದ್ಧ ಭರತ್ ಸ್ಪೋರ್ಟ್ಸ್. 4 ತಂಡಗಳಿಗಿದು ಎರಡನೇ ಕರೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. 2 ಬಲಿಷ್ಠ ತಂಡಗಳ ನಡುವೆ ಸಮಬಲದ ಹೋರಾಟದೊಂದಿಗೆ ಪಂದ್ಯವನ್ನು ಇಲ್ಲಿ ಕಾಣಬಹುದಾಗಿದೆ. 7 ಈಚ್. ಮಂಡ್ಯ ತಂಡದ ಯುವ ದಾಳಿಗಾರ 4 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿ ಉತ್ತಮ ಪ್ರದರ್ಶನ ಮಾಡಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾದಂತ ಜಿಮ್ಮಿ ಒಂದ್ ನಿಮಿಷ. ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು 5 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಮಂಡ್ಯ. ಸುಶಾಂಕ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಮಂಡ್ಯ ಮೂಲದ ಆಟಗಾರ. ಶ್ರೀ ಸಾಯಿ ನೆಲಮಂಗಲದ 4 ಡಿಫೆನ್ಸ್ ನಡುವೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಕಿರಣ್, ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿ ಆಡಿರುವಂತಹ ಅನುಭವ ಇದೆ. ಅದ್ಭುತವಾದಂತಹ ಒಂದು ಎಸ್ಕೇಪ್ ಜಂಪ್ ಮುಖೇನೆಯಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 9-7 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಮಂಡ್ಯ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 9 ಈಚ್. ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದ್ದ ಅಂಕಣ 2ರಲ್ಲಿ. ವಾಟ್ ಅ ಮ್ಯಾಚ್. ಕಬಡ್ಡಿ ಪ್ರೇಮಿಗಳಿಗೆ, ಕಬಡ್ಡಿ ರಸಿಕರಿಗೆ ಒಂದೊಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಒಂದು ನಿಮಿಷ ನೋಡಿ, ಇಲ್ಲಿ ಒಂದು ನಿಮಿಷ ಗಣ್ಯರಿಗೆ ಅಗೌರವ ಆಗ್ತದೆ. ದಯವಿಟ್ಟು ಇಲ್ಲಿ ಯಾರು ಅಲ್ಲಿ ನಮ್ಮ ವಾಲಂಟಿಯರ್ಸ್, ಗ್ರೌಂಡ್ ವಾಲಂಟಿಯರ್ಸ್ ನ ಹೊರತುಪಡಿಸಿ. ಒಂದು ನಿಮಿಷ. ಹಲೋ, ಫಸ್ಟ್ ಏಡ್ನವ್ರು ಬನ್ನಿ ಸರ್. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವ್ರು ದಯಮಾಡಿ ಗ್ರೌಂಡ್ ಒಳಗಡೆ ಬನ್ನಿ. ಅಂಕಣ 1ಕ್ಕೆ ದಯಮಾಡಿ ಮೆಡಿಕಲ್ನವರು ಫಸ್ಟ್ ಏಡ್ ಮಾಡೋರು ಇದ್ರೆ ದಯಮಾಡಿ ಅಂಕಣದ ಒಳಭಾಗಕ್ಕೆ ಬರಬೇಕು. ಡಾಕ್ಟರ್ ಅಮೋಕ್ ಸರ್ ಅವರು ದಯವಿಟ್ಟು ಅಂಕಣ 1ಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ದಯವಿಟ್ಟು ಯಾರು ಅಂಕಣದಲ್ಲಿ ನಮ್ಮ ವ್ಯವಸ್ಥಾಪಕರು, ತೀರ್ಪುಗಾರನ ಹೊರತುಪಡಿಸಿ ಆರ್ಗನೈಸರ್ಸ್ ಕೆಲವರು ಯಾರು ಉಸ್ತುವಾರಿ ಹೊತ್ತಿದ್ರೆ ಆ ಅಂಕಣ ವ್ಯವಸ್ಥಾಪಕನ ಹೊರತುಪಡಿಸಿ ಯಾರು ಕೂಡ ಒಳಭಾಗದಲ್ಲಿ ಇರಬಾರ್ದು. ಮುಖ್ಯ ಅತಿಥಿಗಳಿಗೆ ಅಗೌರವ ಸೂಚಿಸಬಾರ್ದು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಯಾರು ಕೂಡ ಅಡ್ಡಾದಿಡ್ಡಿಯಾಗಿ ಚಲಿಸಬಾರ್ದು ಮತ್ತು ಅಲ್ಲಿ ನಿಂತಿರಬಾರ್ದು ಅನ್ನೋದು ನಾನು ಆತ್ಮೀಯವಾದ ನಿವೇದನೆ. ದಯವಿಟ್ಟು ನಮಗೆ ಸಹಕರಿಸಬೇಕು. ಎಸ್, ಇದೆಲ್ಲ ವಿಚಾರಗಳ ನಡುವೆ ಮತ್ತೆ ಅಂಕಣದ ಕಡೆಗೆ ಬಂದರೆ ಅಂಕಣ 1ರಲ್ಲಿ 15 ಮತ್ತು 8ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮುನ್ನಡೆಯಲ್ಲಿ UK ಉತ್ತರ ಕನ್ನಡ ಜಿಲ್ಲಾ ತಂಡ ಮತ್ತೆ ಮಹೇಶ್ ದಾಳಿಯಲ್ಲಿ ಬಸವನಗುಡಿ ತಂಡದ ಪರವಾಗಿ 4 ಜನ ಆಟಗಾರರ ನಡುವೆ ವೇಗದ ದಾಳಿಯ ಪ್ರಯತ್ನ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡಿದ್ದೇನೆ ಅಂತಾರೆ, ಈ ಕಡೆ ಇಲ್ಲ ಅಂತಾರೆ. ವಾದ ವಿವಾದದ ನಡುವೆ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ನಲ್ಲಿ ಸುಶೀಲ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ತಂಡದ ಪ್ರಮುಖ 4 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆ ಭಾರವನ್ನು ಹೊತ್ತು ದಾಳಿಯನ್ನು ಮುಂದುವರಿಸಿದ್ದಾರೆ. ಇಲ್ಲೊಂದು ಬ್ಲಾಕ್ ಪ್ರಯತ್ನ. ಬಲಿಷ್ಠ ಆಟಗಾರರನ್ನ ಬಂಧಿಸಬೇಕಾದ್ರೆ ಸಪೋರ್ಟ್ ಬೇಕಿತ್ತು. ಏಕಾಂಗಿಯಾಗಿ ಟ್ಯಾಕಲ್ ಮಾಡೋ ಪ್ರಯತ್ನ ವಿಫಲವಾಗ್ತಾ ಇದೆ.
ಬೋನಸ್ ಜೊತೆಗೆ ಒಂದು ಟಚ್ ಪಾಯಿಂಟ್ ಅನ್ನು ತರ್ತಾರೆ ಸುಶೀಲ್. ತಂಡಕ್ಕೆ ಆಸರಿ ಆಗ್ತಾರೆ. ಮತ್ತೊಮ್ಮೆ ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬರುತ್ತೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. ಮಹೇಶ್ ಮತ್ತೊಮ್ಮೆ ಬಸವನಗುಡಿ ತಂಡದ ಪರವಾಗಿ. 4 ಜನ ಆಟಗಾರರ ನಡುವೆ ಈ ಬಾರಿ. ಕಳೆದ ಬಾರಿ ಒಂದು ಟಚ್ ಪಾಯಿಂಟ್ ಅನ್ನು ಪಡೆದಿದ್ರು. ವೇಗದ ದಾಳಿಯ ಮುಖಾಂತರ ರೈಟ್ ಕಾರ್ನರ್ನ ಅಟ್ಯಾಕ್ ಮಾಡಿದ್ರು. ಈ ಬಾರಿ ಏನ್ ಮಾಡಲಿದ್ದಾರೆ ಕಾದು ನೋಡಬೇಕಾಗಿದೆ. ಈ ಬಾರಿ ಡೈವಿಂಗ್ ಆಂಕಲ್ ಒಳ್ಳೆ ಪ್ರಯತ್ನ. ಓಹೋ, ಸಪೋರ್ಟ್ ಚೆನ್ನಾಗಿದೆ. ಎಲ್ಲ ಆಟಗಾರರು ಮುಗಿ ಬೀಳ್ತಾ ಇದ್ದಾರೆ. ಒಂದು ಬಿಗಿಯಾದ ಹಿಡಿತದ ಮುಖಾಂತರ ಟ್ಯಾಕಲ್ ಬಂದಿದೆ. ಒಂದು ಅದ್ಭುತವಾದಂಥ ಪ್ರಯತ್ನ. ಸ್ವಲ್ಪ ಲೇಟ್ ಆಗಿ ಬಂದರೂ ಕೂಡ ಸಪೋರ್ಟ್ ಲೇಟೆಸ್ಟ್ ಆಗಿ ಬಂದಿದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಉತ್ತರ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲ್ಲಿ 18 ಮತ್ತು 9 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿರುವುದು ಉತ್ತರ ಕನ್ನಡ ಜಿಲ್ಲಾ ತಂಡ. ಶೇಖರ್ಜಿ, ಇದೀಗ ನಮ್ಮ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಸುದೀರ್ಘ ವರ್ಷಗಳ ಸೇವೆಯನ್ನು ಮಾಡ್ತಾ ಕಬಡ್ಡಿಯಲ್ಲಿ ಕರ್ನಾಟಕ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಉತ್ತಮ ಪ್ರತಿಭೆಗಳು ಇಂದು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಿತಕೊಳ್ತಾ ಇದ್ದಾರೆ. ಅಂದ್ರೆ ಅವರ ನಿಜವಾದ ಒಂದು ನಿಸ್ವಾರ್ಥ ಮನೋಭಾವ, ಸೇವಾಭಾವ, ಆ ಸೇವಾ ಮೂರ್ತಿ ಕಡೆ 2ರಲ್ಲಿ ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. 12-10 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಮಂಡ್ಯ ತಂಡದ ಶಶಾಂಕ್ ಗೌಡ 7 ಆಟಗಾರರ ನಡುವೆ ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ ಕಾದು ನೋಡಬೇಕಾಗಿದೆ. ಆಲ್ಔಟ್ನ ಹೊಸ್ತಿಲಲ್ಲಿರುವಂತಹ ಮಂಡ್ಯ ತಂಡ ರೈಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. 1+2 3 ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಮಂಡ್ಯ ತಂಡಕ್ಕೆ. 15-11 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ಹದಿನೆಂಟು 9 ಪಂದ್ಯ ಸಾಕ್ತಾ ಇದೆ. ಉತ್ತರ ಕನ್ನಡ ಪ್ರತ್ಯುತ್ತರವನ್ನ ದಿಟ್ಟ ರೀತಿಯಲ್ಲಿ ನೀಡ್ತಾ ಇದೆ. ಎದುರಾಳಿ ತಂಡದ ಆಟಗಾರರಿಗೆ ಶಶಾಂಕ್ ಅನುಬಂಧಿಸಿದ ವಿಫಲವಾದ ಯತ್ನ, ಅವಶ್ಯಕತೆ ಇಲ್ಲದ ಅನಪೇಕ್ಷಿತ ಹಿಡಿತ ಅಂತ ಹೇಳಿದ್ರು. ಇಟ್ಸ್ ಅನ್ ಅನ್ವಾಂಟೆಡ್ ಕ್ಯಾಚ್. ಬಲಿಷ್ಠನ್ನು ಬಂಧಿಸುವಲ್ಲಿ ಈ ರೀತಿಯ ಅವಶ್ಯಕತೆ ಇರಲಿಲ್ಲ. ಅನಪೇಕ್ಷಿತ ಹಿಡಿತಕ್ಕೆ ದಂಡ ತೆತ್ತಿ ದಾಳಿಗಾರನ ಇದೀಗ ಪ್ರೊ ಕಬಡ್ಡಿಯ ತಾರಾ ಆಟಗಾರ, ರಾಜ್ಯದ ರಾಷ್ಟ್ರದ ಜನಮನಗಿದ್ದಂತ ಒಬ್ಬ ಶ್ರೇಷ್ಠ ಕ್ರೀಡಾಪಟು ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. 19-10ರಲ್ಲಿ ಪಂದ್ಯ 9 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಾಹುಬಲಿ ಶಶಾಂಕ್ ಮೈಸೂರು 27 ವರ್ಷಗಳ ಸುದೀರ್ಘಾವಧಿಯಲ್ಲಿ ಅಂತಾರಾಜ್ಯ ವಿಶ್ವವಿದ್ಯಾಲಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಶಸ್ತಿಯನ್ನು ಗಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಶಾಂಕ್ ಬಾಹುಬಲಿ ಅಂತಲೇ ಹೆಸರನ್ನ ಗಳಿಸಿಕೊಂಡಿದ್ದಾನೆ. ಹೆಸರಂತ ಕ್ರೀಡಾಪಟು ಶಶಾಂಕ್ ಬಸವನಗುಡಿಯ ಬೆನ್ನೆಲುಬು, ಭರವಸೆಯ ಆಟಗಾರ. 19-10 ಸುಶೀಲ್ ದಾಳಿ ಭಾಗದಲ್ಲಿ ಚುರುಕಿನ ಪಾದಚಲನ, ಗುಡ್ ಕಂಟ್ರೋಲ್ ಓವರ್ ದ ಬಾಡಿ, ನೈಪುಣ್ಯಭರಿತ ಆಟಗಾರ. ನಿಜವಾಗ್ಲೂ ಈತನಿಗೆ ಒಮ್ಮೆ ಎಲ್ಲರೂ ಜ್ವರ ಚಪ್ಪಾಳೆ ಬರಲಿ. ನಮ್ಮ ಕರ್ನಾಟಕದಿಂದ ಪ್ರೊ ಕಬಡ್ಡಿಯಲ್ಲಿ ಭಾಗವಹಿಸೋದು ಅಷ್ಟು ಸುಲಭ ಅಲ್ಲ. ವಿಶ್ವ ಮನ್ನಣೆ, ವಿಶ್ವ ದರ್ಜೆಗೇರಿದ್ದಾನೆ ಅಂದ್ರೆ ಅದು ಈ ನೆಲದ ಹಿರಿಮೆ, ನಮ್ಮ ಮಣ್ಣಿಗೆ ಖ್ಯಾತಿ ತಂದುಕೊಟ್ಟಿದ್ದಾನೆ. ನಿಜವಾಗ್ಲೂ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು. ಈತ ನಮ್ಮೆಲ್ಲರಿಗೂ ಯುವಕರಿಗೆ ಆದರ್ಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ಪ್ರೇಕ್ಷಕರ ಹಾಗೂ ಕ್ರೀಡಾಪಟುಗಳ ಗಮನಕ್ಕೆ ಒಂದು ಆಧಾರ್ ಕಾರ್ಡ್ ಸಿಕ್ಕಿದೆ. ಇಲ್ಲಿ ಪ್ರಮತಿ ಆನಂದ್ ಅವರ ಆಧಾರ್ ಕಾರ್ಡ್ ಸಿಕ್ಕಿದೆ. ಯಾರ್ದು ಅಂತೇಳಿ
ನಮ್ಮನ್ನ ಸಂಪರ್ಕಿಸಿ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತೋರ್ವ ಪ್ರೋ ಕಬಡ್ಡಿ ಆಟಗಾರ ರತನ್ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಫೈಟ್ ಬ್ಯಾಕ್ ಮಾಡುವ ಪ್ರಯತ್ನವನ್ನ ಬಸವನಗುಡಿ ತಂಡ ಆರಂಭಿಸಿದ್ದಾರೆ. 19-11 ಪಂದ್ಯ. ಮಹೇಶ್ ಮತ್ತೊಮ್ಮೆ ಮಲ್ಟಿಪಲ್ ಪಾಯಿಂಟ್ಸ್ ಬರೋ ಚಾನ್ಸ್ ಇತ್ತು, ಇನ್ನೊಂದು ಸ್ವಲ್ಪ ಸ್ಪೀಡ್ ಬೇಕಿತ್ತು. ಗ್ಯಾಪ್ ಹಾಕದಂತ ಸಂದರ್ಭದಲ್ಲಿ ಸ್ವಲ್ಪ ತಡ ಮಾಡಿದ್ರು. ಒಂದು ಕ್ಷಣ ಮೈ ಮರೆತರು ಕೂಡ ಕಬಡ್ಡಿಯಲ್ಲಿ ಅಂಕವನ್ನು ಕಳೆದುಕೊಳ್ಬೇಕಾಗುತ್ತೆ. ಅದೇ ಪರಿಸ್ಥಿತಿ ಡಿಫೆನ್ಸ್ ಆ ಗ್ಯಾಪ್ ಅನ್ನ ನೀಡದೆ ಟ್ಯಾಕಲ್ ಮಾಡಿದ್ದು ಒಂದು ವಿಶೇಷವಾಗಿ ಕಾಣ್ತಾ ಇರೋದಿಲ್ಲಿ. ಜರ್ಸಿ ನಂಬರ್ 10 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ 5 ಜನ ಆಟಗಾರರ ನಡುವೆ ಮತ್ತೆ ಬೋನಸ್ ಆಫ್ ಆಗಿರುವಂಥ ಸಂದರ್ಭ. ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ ಪಾಯಿಂಟ್ ತರಬೇಕಾದ್ರೆ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಮ್ಯಾಟ್ ಟಚ್ ಆಯ್ತಾ ಶೂಟ್ ಟಚ್ ಆಯ್ತಾ ಅಂತ ಡಿಫೆಂಡರ್ನೇ ಕ್ವಶನ್ ಮಾಡ್ತಿದ್ದಾರೆ. ಎಲ್ಲಾದರೂ ಟಚ್ ಆಯ್ತೇನಪ್ಪ ಅಂತ. ಯಾವುದೇ ಟಚ್ ಇಲ್ಲ, ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾರೆ. ಇದೊಂದು ಸ್ಟ್ರಾಟಜಿ ನೀವು ಗಮನಿಸಬಹುದು. ಎರಡೂ ತಂಡದಲ್ಲೂ ಕೂಡ 5 ಜನ ಆಟಗಾರರು ಇರ್ತಾರೆ. ಬೋನಸ್ ಲೈನನ್ನು ಆಫ್ ಮಾಡಿ ಮ್ಯಾಚ್ ಆಡುವಂಥದ್ದು ಕೂಡ ಒಂದು ಸ್ಟ್ರಾಟಜಿ ಕಬಡ್ಡಿಯಲ್ಲಿ. ಅದರ ಪ್ರಯೋಗವನ್ನು ಎರಡೂ ತಂಡಗಳು ಇಲ್ಲಿ ನಡೆಸ್ತಾ ಇರೋದು ನಮಗೆ ಕಾಣಸಿಗ್ತಾ ಇದೆ. ದ ಸೆಕೆಂಡ್ ಕಾಲ್ RWF ವರ್ಸಸ್ ಮಾನ್ಸೂನ್ ಕಸ್ಟಮ್ಸ್ ವಿರುದ್ಧ ಭರತ್ ಸ್ಪೋರ್ಟ್ಸ್. ಮತ್ತೊಂದು ಮನಗ್ ನಡೀತಾ ಡಿಫೆನ್ಸ್ ವಿಭಾಗದಲ್ಲಿ ಬಲಿಷ್ಠವಾಗಿದೆ. ಬಂಧಿಸಲು ಎದುರಾಳಿಗಳ ಭದ್ರಕೋಟೆಯನ್ನು ಭೇದಿಸಲು ಬಹಳ ಕಷ್ಟ ಇದೆ. ಅದ್ಭುತವಾಗಿ ಬಂಧಿಸ್ತಾರೆ. ವಿನೋದ್ ಒಬ್ಬ ನುರಿತ ಪ್ರಾವೀಣ್ಯ ಭರಿತ ಒಂದು ಪ್ರತಿಭೆ. ನಿಜವಾಗ್ಲೂ UK ತಂಡಕ್ಕೆ ಬೆನ್ನೆಲುಬು ಭರವಸೆಯ ಡಿಫೆಂಡರ್ ಆಗಿ ಸಕ್ಸಸ್ಫುಲ್ ಡಿಫೆಂಡರ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ತಂಡಕ್ಕೆ ಡಿಫೆನ್ಸ್ನಲ್ಲಿ ಅದ್ಭುತವಾದಂಥ ಕೊಡುಗೆಯನ್ನು ತಂಡಕ್ಕೆ ನೀಡ್ತಾ ಇದ್ದಾನೆ ವಿನೋದ್. ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಸಾಧನೆಯ ಉತ್ತುಂಗಕ್ಕೇರಿದಂಥ ಒಬ್ಬ ಶ್ರೇಷ್ಠ ಡಿಫೆಂಡರ್ ವಿನೋದ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ. ಆಲ್ಔಟ್ ಅನ್ನು ಪಡೆಯುವಂಥ ಪ್ರಯತ್ನವನ್ನು ಮುಂದುವರಿಸಿರೋದು ಮತ್ತೊಮ್ಮೆ ಉತ್ತರ ಕನ್ನಡ ಜಿಲ್ಲಾ ತಂಡ. ಡಿಫೆನ್ಸ್ ಸ್ವಲ್ಪ ಲೇಟಾಗಿ ಎಚ್ಚೆತ್ತುಕೊಂಡಿದೆ ಬಸವನಗುಡಿ ತಂಡದಲ್ಲಿ. ನಾವೇನು ಕಡಿಮೆ ಇಲ್ಲ ಅಂತ ಈಗಾಗಲೇ ಅವರು ಕೂಡ ಟ್ಯಾಕಲ್ಗಳನ್ನು ಪಡೆದಿರೋದನ್ನು ನೋಡಿದ್ದೀವಿ. ಮತ್ತೊಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದರೆ ಇಲ್ಲಿ ಆಗಿ ವಾಪಸ್ ಬರ್ತಾರೆ. ಬಾಕ್ ಲೈನ್ ಕ್ರಾಸ್ ಮಾಡ್ಕೊಳ್ತಾ ಡೂ ಆರ್ ಡೈರೆಕ್ಟ್ನ ಸ್ಟ್ರಾಟಜಿ ಇನ್ವೈಟ್ ಮಾಡ್ತಾ ಇದ್ದಾರೆ ಆಟಗಾರನನ್ನ. ಸುಶೀಲ್ ಈ ಜವಾಬ್ದಾರಿಯನ್ನು ಹೊತ್ಕೊಂಡ್ರೆ ಟೈಮಿಂಗ್ ಅಂದ್ರೆ ಇದಪ್ಪ, ಅವ್ರು ಕಾಲಿಡೋ ಟೈಮ್ಗೆ ಕರೆಕ್ಟಾಗಿ ಕಾಲ್ಗೆ ಹಾರಿದ್ದಾರೆ. ಅದೇ ಟೈಮ್ಗೆ ಸಪೋರ್ಟ್ ಕೂಡ ಸಿಕ್ಕಿದೆ. ಅವಕಾಶ ಕೊಡಲಿಲ್ಲ ರೈಡರ್ಗೆ ಇಲ್ಲಿ ತಪ್ಪಿಸ್ಕೊಳ್ಳೋಕೆ. ಒಂದು ಬಲಿಷ್ಠವಾದ ಹಿಡಿತಕ್ಕೆ ಬಲಿಯಾಗ್ತಾರೆ ಸುಶೀಲ್. ಮತ್ತೆ ವಾಪಸಾತಿಯ ಸೂಚನೆಯನ್ನು ನೀಡ್ತಾ ಇದೆ ಬಸವನಗುಡಿ ತಂಡ. ರೈಡಿಂಗ್ ಮತ್ತು ಡಿಫೆನ್ಸ್ ಎರಡು ವಿಭಾಗದಲ್ಲೂ ಕೂಡ ನೋಡಿ, ಯಾರಿಗೆ ಅಫಿಷಿಯಲ್ ಹಾಕಿಲ್ಲ ಸಂಪತ್ ಇಲ್ಲಿ ಬನ್ನಿ. ಆಮೇಲೆ ನಿಮ್ಗೆ ಅಂಪೈರ್ ಹಾಕೋಕ್ಕಾಗಲ್ಲ. ಯಾರಿಗೆ ಅಫಿಷಿಯೇಟಿಂಗ್ ಇಲ್ಲ ಅವರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಯಾರಿಗೂ ಪೋಸ್ಟಿಂಗ್ ಇಲ್ಲದೆ ಇರ್ತಕ್ಕಂಥ ತೀರ್ಪುಗಾರರು ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಅಫಿಷಿಯಲ್ಸ್ ಟೇಬಲ್ ಹತ್ರ ಬನ್ನಿ. ಪಂದ್ಯವನ್ನು ನಿಧಾನಗತಿಯಲ್ಲಿ ಮುನ್ನಡೆಸೋದ್ರಲ್ಲಿ ಸೊಗಸಾದಂಥ ಸ್ಟ್ರಾಟಜಿಯನ್ನು ಮೇಂಟೈನ್ ಮಾಡ್ತಾ ಇರೋದು ಇಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ಈಗಾಗಲೇ ಇರುವ ಮುನ್ನಡೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. 4.5 ನಿಮಿಷಗಳ ಆಟ ಬಾಕಿ ಇದೆ. 21-12 ಈ ಮುನ್ನಡೆಯನ್ನು ವಾಪಸ್ ಪಡೆಯುವ ಪ್ರಯತ್ನ. ಶಿವಮೊಗ್ಗ ತಂಡದ ಕ್ಯಾಪ್ಟನ್ ರವರು ಪ್ರಚಾರಕರ ಬಳಿ ಬನ್ನಿ. ಶಿವಮೊಗ್ಗ ಕ್ಯಾಪ್ಟನ್ ಆಫ್ ಶಿವಮೊಗ್ಗ ತಂಡದ ಆಟಗಾರ, ನಿಮ್ಮ ಆಟಗಾರರಿಗೆ ಇಂಜುರಿ ಆಗಿರೋದ್ರಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಶಿವಮೊಗ್ಗ ತಂಡ ಅಂಕಣ 2ರಲ್ಲಿ ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಮಂಡ್ಯ 18-14 4 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ ಇದೆ. ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಮಂಡ್ಯ ತಂಡ ಇತ್ತು. ರೈಟ್ ಇನ್ನು ಜಾಗದಿಂದ ಒಂದು ಆತುರದ ನಿರ್ಧಾರ, ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿ ಇಲ್ಲಿ ದೇವು ಚಿಕ್ಕಮಗಳೂರು ನಿಜವಾಗ್ಲೂ ಕರಾವಳಿ ತೀರದವರು ಮೀನು ಹಿಡಿದು ತಿಮಿಂಗಲನ್ನೇ ಎಳೆದವರು ಇನ್ನು ಇವ್ರನ್ನ ಬಿಡ್ತಾರೆ. ಅದ್ಭುತವಾದಂತ ಹಿಡಿತ, ಬಲೆ ಬೀಸಿದ್ದಾರೆ. ಬಲೆಯಲ್ಲಿ ನುಸುಳಲು ಆಗದೆ ದಾಳಿಗಾರ ಬಂದಿ ಆಗ್ತಾ ಉತ್ತರ ಕನ್ನಡ ದಿಟ್ಟ ಪ್ರತ್ಯುತ್ತರದ ಆಟದ ಪ್ರತಿರೋಧವನ್ನು ಅಲ್ಲಿ ಓಡ್ತಾ ಇದೆ. 22-12 10 ಅಂಕಗಳ ಭರ್ಜರಿ ಮುನ್ನಡೆಯಲ್ಲಿ ಪಂದ್ಯದ ಮೇಲೆ ಮೇಲುಗೈ ಸಾಧಿಸ್ಕೊಳ್ತಾ ಇದೆ. ಮತ್ತೊಬ್ಬ ಪ್ರೋ ಕಬಡ್ಡಿ ತಾರೆ ರತನ್ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಒಬ್ಬ ಮಂಗಳೂರು ವಿಶ್ವವಿದ್ಯಾಲಯ ಪ್ರದೇಶದ ಖ್ಯಾತ ನಮ್ಮ ಕ್ರೀಡಾಪಟು, ಪ್ರೋ ಕಬಡ್ಡಿಯಲ್ಲಿ ಕೂಡ ಸ್ಥಾನವನ್ನು ಪಡೆದುಕೊಂಡಂಥ ಒಬ್ಬ ಖ್ಯಾತ ನಮ್ಮ ಕ್ರೀಡಾಪಟು ರತನ್
22-12 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಈ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಪ್ರಾಬಲ್ಯವನ್ನ ತಲೆದಾಕ್ಸ್ಕೊಳ್ತಾ ಇದೆ. 22-12 10 ಅಂಕಗಳ ಸ್ಪಷ್ಟ ಮುನ್ನಡೆ, ಗ್ಯಾಪ್ ಅನ್ನ ಕಂಡುಕೊಂಡಿದ್ದಾರೆ. ಮತ್ತೆ ಮಲಗ್ನ ದಾಳಿ, ಪ್ರೇಕ್ಷಕರ ಮನೆಗೆದ್ದ ದಾಳಿ ಇದು. ಬಲಿಷ್ಠ ಬಸವನಗುಡಿ ತಂಡ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಪಟ್ಟವನ್ನು ಪಡೆದಂತ ಡಿಫೆಂಡಿಂಗ್ ಚಾಂಪಿಯನ್ಸ್ ಬಸವನ ಗುಡಿಯನ್ನ ಇಲ್ಲಿ ಮಣಿಸ್ತಾ ಇದೆ. ಉತ್ತರ ಕನ್ನಡದ ಆಟಗಾರರ ಒಂದು ದಿಟ್ಟ ಪ್ರತಿರೋಧ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಡಿಫೆನ್ಸ್ ಮತ್ತು ರೈಡಿಂಗ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿ 19-14 ಅಂಕಣ 2ರಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ 5 ಅಂಕದ ಮುನ್ನಡೆಯಲ್ಲಿದೆ. ಕಾಬ್ದೋಡ ಮಂಡ್ಯ ತಂಡದ ಆಟಗಾರರು ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಡ್ಯಾನ್ಸರ್ಸ್ ಸ್ಟೇಜನ್ನು ಸಂಪೂರ್ಣವಾಗಿ ಬಳಸೋದನ್ನು ನೋಡ್ತೇವೆ. ನಮ್ಮ ಕಬಡ್ಡಿ ಆಟಗಾರರು ಅದಕ್ಕಿಂತ ಕಡಿಮೆ ಏನಿಲ್ಲ. ಮ್ಯಾಟ್ ಮೇಲೆ ಇರುವ ಎಲ್ಲ ಜಾಗವನ್ನು ಬಳಸ್ಕೊಳ್ತಾರೆ. ಕಳೆದ ರೇಡಲ್ಲಿ ಗ್ಯಾಪ್ ಹಾಕಿದಂತ ರೇಡರ್ನ ಈ ಬಾರಿ ಟ್ಯಾಕಲ್ ಮಾಡ್ತೇವೆ ಅಂತಾರೆ, ಆದ್ರೆ ಅವಕಾಶ ಇಲ್ಲ. ಮತ್ತೆ ಮತ್ತೆ ಮರಳಿ ಯತ್ನವ ಮಾಡು ಮನುಜ ಅನ್ನೋದಕ್ಕೆ ಉದಾಹರಣೆ ಸಿಗುತ್ತೆ ನಮಗೆ. 2+2 4 ಅಂಕಗಳನ್ನು ಗಳಿಸ್ಕೊಳ್ಳೋದ್ರೊಂದಿಗೆ ಮತ್ತೊಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಆಟಗಾರ ಅತ್ಯಂತ ಯಶಸ್ವಿ ದಾಳಿಯನ್ನು ನೋಡಿದ್ವಿ. ಆಲ್ ಔಟ್ ನ ಪಾಯಿಂಟ್ಸ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ ಪಂದ್ಯವನ್ನು ಮುಗಿಸ್ತಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡ ಜಯವನ್ನು ಪಡೆಯೋದ್ರೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ 2 ತಂಡಗಳನ್ನ ಹುರಿದುಂಬಿಸೋಣ. ಉತ್ತರ ಕನ್ನಡ ಜಿಲ್ಲೆ ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಗೆಲುವಿನ ಮುಖಾಂತರವಾಗಿ. ಪ್ರೊ ಕಬಡ್ಡಿ ತಾರಾ ಆಟಗಾರರು ಸುಶೀಲ್ ರತನ್ ಮತ್ತು ಬೆಂಗಳೂರು ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿದ್ದಂಥ ತಂಡದ ನಮ್ಮ ವಿನೋದ್ ಅದ್ಭುತ ಪ್ರದರ್ಶನವನ್ನ ನೀಡಿ ಉತ್ತರ ಕನ್ನಡ ಒಂದು ಅತ್ಯುತ್ತಮವಾದಂಥ ಫಲಿತಾಂಶದೊಂದಿಗೆ ಈ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ವಿತ್ ದಿಸ್ ಫ್ಯಾಬುಲಸ್ ವಿಕ್ಟರಿ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಟೀಮ್ ಎಂಟರ್ಡ್ ಇಂಟು ದಿ